ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಏನು ಸೀರಿಯಸ್ ಆಗಿ ಕಟ್ ಮಾಡಿಸ್ಕೊಂತ ಇದೆಯಾ? ಆ ಕೈಯಲ್ಲಿ ದ್ರಾಕ್ಷಿನೂ ತಿನ್ನಬೇಕು, ಈ ಕೈಯಲ್ಲಿ ನೈಲ್ ಕಟ್ಟು ಮಾಡಿಸ್ಕೊಬೇಕು. ಹೌದಾ? ಎಲ್ಲ ಆಯ್ತಾ? ಎಲ್ಲ ಕಟ್ ಮಾಡಿಸ್ಕೊಂಡಾ? ಹಂಗೆ ಆಗಿರೋದು. ಸರಿ ಆಯ್ತು ಬಿಡು, ನೀನೇ ವಾಚ್ ಕೊಡ್ಸು. ಅದಕ್ಕೆ ಎಷ್ಟು ಬರುತ್ತೋ ಅಷ್ಟೇ ಕೊಡ್ಸು, ಅದನ್ನೇ ಕೊಡ್ಸು. ಸರಿನಾ? ನಡಿ. ಎಲ್ಲಿ ಕೊಡಿಸ್ತೀಯಾ? ಎಲ್ಲಿ ಕೊಡಿಸ್ತೀಯಾ? ಇಲ್ಲ, ವಾಚ್ ಶಾಪಲ್ಲಿ ನಾನು ಒಂದ್ಸರಿ ನಿನ್ನ ಫೋನಲ್ಲಿ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ದೆ. ವಾಚ್ ಶಾಪಲ್ಲಿ ಇವತ್ತು ಏನು ಗೊತ್ತಾ, ನನ್ನ ಒಂದು ಸ್ಪೆಷಲ್ ಡೇಗೆ ಸ್ಪೆಷಲ್ ಪರ್ಸನ್ಗೆ ಒಂದು ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದೆ. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡಿಕೊಂಡೆ. ಪ್ರಗತಿ ಯಾವಾಗಲೇ ಏನು ತಗೊಳ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ. ಗೊತ್ತಿಲ್ಲ, ನಾನು ಒಂದು ಹೇಳ್ತಾ ಇದ್ದೆ, ಅವರೇ ಒಂದು ಹೇಳ್ತಾ ಇದ್ರು. ಸರಿ, ಎರಡೂ ಕ್ಲಾಶ್ ಆಗಿ ಒಂದು ಡಿಸಿಷನಿಗೆ ಬಂದು ಇವಾಗ ಹೊರಟಿದ್ದೀವಿ. ಹಾಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ನಲ್ಲ, ಬುಕ್ಸ್ ಸಿಗುತ್ತೆ ಅಂತಂದ್ರು. ಸರಿ, ಅವನವೇ ಬುಕ್ಸ್ ತೊಗೊಂಡು ಆಮೇಲೆ ಹೋಗಿ ಗಿಫ್ಟ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೊರಟಿದ್ದೀನಿ. ಸೊ ಈ ಡ್ರೆಸ್ ಕೂಡ ನಾನು ಅಜಿಯೋದಲ್ಲಿ ತೊಗೊಂಡಿದ್ದು, ನಾನು ಪ್ರೆಗ್ನೆಂಟಲ್ಲಿ ಇದ್ದಾಗ ತೊಗೊಂಡಿದ್ದೆ. ಸೊ ಚೆನ್ನಾಗಿದೆ ಈ ಡ್ರೆಸ್ಸು. ಅಂದರೆ ಇದು 2 ಪೀಸ್ ಥರ, ಒಂದು ಒಳಗಡೆ ಹಾಕ್ಕೊಂಡು ಆಮೇಲೆ ಈ ಥರ ಪಿಂಕ್ ಕಲರು. ಸೊ ಇಷ್ಟು ಫ್ಲೇರ್ ಆಗಿ ಬರುತ್ತೆ. ಬೇಕಂತಂದರೆ ಈ ಡ್ರೆಸ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಅಜಿಯೋ ಕಲೆಕ್ಷನ್ಸ್ನೆಲ್ಲ ಹೇಳ್ಬಿಟ್ಟು ಸಪ್ರೇಟ್ ವಿಡಿಯೋ ಮಾಡಿರ್ತೀನಿ, ನೀವು ನೋಡಿರಲ್ಲ, ಮತ್ತೆ ಕೇಳ್ತಾರಲ್ಲ, ಆ ವಿಡಿಯೋಗೆ ಹೋಗಿ ಆ ಲಿಂಕನ್ನು ತೆಗೆದುಬಿಟ್ಟು ನಾನು ಇಲ್ಲಿ ಹಾಕಬೇಕು. ಸೊ ಅದಕ್ಕೆ ನಾನು ಇದು ಏನಾದರೂ ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ರೆ ಇದ್ರ ಲಿಂಕ್ ಹಾಕಿರ್ತೀನಿ. ಮತ್ತು ಚೆನ್ನಾಗಿದೆ. ಬಟ್ ಇಷ್ಟು ಪಿಂಕ್ ಅಂತಂದರೆ ಪಿಂಕೇ ಇದೆ, ಸೇಮ್ ಕಲರೇ. ಅಲ್ಲಿ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇದೆ, ಇದು ಸ್ವಲ್ಪ ಡಲ್ ಪಿಂಕ್ ಥರ ಇದೆ ಅಷ್ಟೇ. ಬೆಟರ್ ಚೆನ್ನಾಗಿತ್ತು, ಆಫರಲ್ಲಿ ಸಿಕ್ಕಿದ್ದು, ತೊಗೊಂಡಿದ್ದೆ. ಸರಿ, ಇವಾಗ ಹೋಗಿ ಗಿಫ್ಟ್ ತೊಗೊಂಡು ಬುಕ್ಸ್ ತೊಗೊಂಡು ಬರೋಣ. ಏನು ಪ್ರೀತು, ಅದೊಂದು ಬ್ಯಾಡ್ ಹ್ಯಾಬಿಟ್ ಮಾಡ್ಕೊಂಡು ಬಿಟ್ಟಿದ್ಯಾ ಪ್ರೀತು, ಬಾಯಲ್ಲಿ ಕೈ ಹಿಡಿಯೋದು. ಏನದು ಕೆಟ್ಟ ಅಭ್ಯಾಸ ನೋಡು, ಬಾಯೆಲ್ಲ ಹೆಂಗ್ ಮಾಡ್ತೀಯಾ? ಮಕ್ಕಳು ಪ್ರತಿದಿನ ಒಂದೊಂದನ್ನು ಕಲಿತಾರೆ, ಅದು ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ ಅಂತ ಹೇಳ್ತಾರಲ್ಲ. ಬಟ್ ಒಂದೊಂದು ಅಭ್ಯಾಸ ಬಂದ್ಬಿಡುತ್ತೆ. ಪ್ರೀತಮ್ಗೆ ಯಾವಾಗಲೂ ಕೈಯನ್ನು ಹಿಂಗೆ ಬಾಯಲ್ಲಿ ಹಾಕೋದು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದು ಹೋಗ್ತಾನೆ ಇಲ್ಲ. ಅಕ್ಕ ತಮ್ಮ ಇಬ್ಬರು ಹಿಂದೆ ಕೂತ್ಕೊಂಡಿದ್ರ, ಸ್ವಲ್ಪ ಹೊತ್ತಷ್ಟೇ ನನ್ನ ಮಗ ಅಂದರೆ ನಿದ್ದೆ ಬಂದುಬಿಟ್ರೆ ನನ್ನ ಹತ್ರ ಬಂದುಬಿಡ್ತಾನೆ. ಸೊ ಹತ್ಕೊಂಡು ಮತ್ತೆ ನನ್ನ ಹತ್ರನೇ ಬಂದ ಮಲ್ಕೊಂಡ. ನಾವು ಹೋಗ್ತಾ ಇರೋದು ಇವಾಗ MEG ಹತ್ರ, ನಮ್ಮದು ನಾವು ಕ್ವಾರ್ಟರ್ಸ್ ಹತ್ರ ಇದ್ವಿ ಅಂದ್ವಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಸಿಗ್ತಾಯಿದೆ ಈ ಸರಿ ಬುಕ್ಸ್ ಅಂತ ಹೇಳಿದ್ರು. ಸರಿ, ವೆಯ್ಟ್ ಮಾಡೋದು ಯಾಕೆ, ಸಿಗ್ತಾಯಿದ್ರೆ ತೊಗೊಂಡು ಬಂದುಬಿಡೋಣ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ಹೋದ್ವಿ. ಪ್ರತಿ ಸಲ ಆರ್ಮಿ ಸ್ಕೂಲಲ್ಲೇ ತೊಗೊಂಡು ಬರ್ತಾಯಿದ್ವಿ APSಲ್ಲಿ. ಈ ಸರಿ MEGಯಲ್ಲಿ ಸಿಗ್ತಾಯಿದೆ, ಅದೇ ಬುಕ್ಕು ಸ್ಟೋರ್ ಅವರು ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರು. ಓಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಪ್ರಗತಿ ಆಡ್ತಾ ಇದ್ದಿದ್ದು ಪಾರ್ಕು, ಪ್ರಗತಿ ಓದ್ತಾ ಇದ್ದಿದ್ದು ಪ್ರೈಮರಿ ಸ್ಕೂಲು. ಪ್ರಗತಿ, ನೀನು ಸ್ಕೂಲ್ ಬಂದು ನೋಡು, ಇದೇ ಸ್ಕೂಲಲ್ಲಿ ನನ್ನ ಮಗಳು 2 ವರ್ಷ ಅಲ್ಲ ಓದಿದ್ದು. ನಾನು ಡೈಲಿ ಕರ್ಕೊಂಬಂತ ಇದ್ದೆ ಇಲ್ಲಿಗೆ 2 ವರ್ಷ. ಈ ರೋಡಲ್ಲಂತೂ ಎಷ್ಟು ಓಡಾಡಿದ್ದೀನೋ. ಟೀಚರ್ ಎಲ್ಲ ಅವರೇ ಇರ್ತಾರಾ? ನಮ್ಮ ಕ್ವಾರ್ಟರ್ಸ್ ಇದ್ದಿದ್ದು ಇದೇ ಲೈನಲ್ಲಿ, ಈ ಲೈನಲ್ಲಿ ಲಾಸ್ಟ್ ಮನೆ ನಮ್ಮ ಕ್ವಾರ್ಟರ್ಸ್. ನಾವು 2 ವರ್ಷ 3 ವರ್ಷ ಇದ್ವಿ ಇಲ್ಲಿ. ಅಲ್ಲಿ ಲಾಸ್ಟ್ ಲೈನ್ ತೋರಿಸಿದ್ನಲ್ಲ, ಅಲ್ಲೇ ನಮ್ಮ ಕ್ವಾರ್ಟರ್ಸ್ ಇದ್ದಿತ್ತು. ಇಲ್ಲಿ ತರಕಾರಿ ಏನಾದರೂ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿದ್ಯಾ. ಇಲ್ಲೊಬ್ರು ಮನೆಗೆ ಟ್ಯೂಷನಿಗೆ ಬರ್ತಾ ಇದ್ದೆ ನೀನು. ಈ ಮನೆ
ಬೇಡ ಅಲ್ಲಿ ಮುಂದೆ ಪ್ರಗತಿ ನೀನು ಟ್ಯೂಷನಿಗೆ ಬರ್ತಾ ಇದ್ದಿಲ್ಲ, ಅಲ್ಲೊಂದು ಮನೆ ಇದೆ, ಅಲ್ಲಿ ಟ್ಯೂಷನಿಗೆ ಬರ್ತಾ ಇದ್ದಿದ್ದು ಪ್ರಗತಿ. ಬುಕ್ಸ್ ಜೊತೆಗೇನೆ ನಮಗೆ ಯೂನಿಫಾರ್ಮ್ ಕೂಡ ಬೇಕಾಗಿತ್ತು, ಅದು ಕೂಡ ಇಲ್ಲೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಟ್ರ್ಯಾಕ್ ಪ್ಯಾಂಟ್ ಆಗಲ್ಲ ಅಮ್ಮ, ಟ್ರ್ಯಾಕ್ ಪ್ಯಾಂಟ್ ಆಗಲ್ಲ, ವೈಟ್ ಕಲರ್ ಶರ್ಟ್ ಆಗಲ್ಲ. ಬಟ್ ಇಲ್ಲೇನಾಯಿತು ಅಂತಂದರೆ ಒಂದು ಏನು ಪಬ್ಲಿಷರಲ್ಲಿ ಒಂದು ಸೆಟ್ ಫುಲ್ ಬುಕ್ಸೇ ಬಂದಿದ್ದಿಲ್ಲ. ಅದು ಬರುತ್ತೆ ಬಟ್ ಲೇಟ್ ಆಗುತ್ತೆ. ಈಗ ನಿಮಗೆ ಅಲ್ಲಿ ನಿಮ್ಮ ಸ್ಕೂಲಲ್ಲೂ ಸಿಗಲ್ಲ, APS ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಪಬ್ಲಿಕೇಶನಿಂದಾನೇ ಅದು ರಿಲೀಸ್ ಆಗಿಲ್ಲ ಬುಕ್ ಅಂತ ಹೇಳಿಬಿಟ್ರು. ಅಂತಂದರೆ ಅದು ನಮಗೆ ಜೂನಲ್ಲಿ ಸಿಗುತ್ತಂತೆ. ಸೊ ಇವಾಗ ಸದ್ಯಕ್ಕೆ ಇದು ಯೂಸ್ ಮಾಡೋದು ಈಗ ಸ್ಟಾರ್ಟಿಂಗಲ್ಲಿ ಇದು ತೊಗೊಳ್ಳಿ, ಜೂನಲ್ಲಿ ಬಂದುಬಿಟ್ಟು ಅದು ಲಿಸ್ಟ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ಬಿಟ್ಟು ಆಮೇಲೆ ಮತ್ತೆ ಒಂದಿಷ್ಟು ಬುಕ್ಸ್ ಬರಬೇಕಿದೆ. ಏನು ಪಬ್ಲಿಷ್ ಮಾಡಿರ್ತಾರಲ್ಲ ಆ ಆಥರಿಂದ ಬರಬೇಕಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಏನು ಸಿಗ್ತಾ ಇದೆಯೋ ಅದನ್ನೇ ತೊಗೊಂಡು ಹೋಗೋಣ ಅಂತ ಹೇಳಿ ತೊಗೊಂಡು ಓಕೆ ಮಾಡಿದ್ವಿ. ಹಾಗೆ ಅಲ್ಲಿ ಇದೆ ನಮ್ಮದು ಅಪಾರ್ಟ್ಮೆಂಟೇ ಬರುತ್ತೆ ನಮ್ಮದು ಕ್ವಾರ್ಟರ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ, ಒಂದಿನ 2 ದಿನ ಅಲ್ಲ, 3 ವರ್ಷದಲ್ವಾ, ಸಿಕ್ಕಾಪಟ್ಟೆ ಮೆಮೊರೀಸ್ ಇತ್ತು. ಸೊ ಅಲ್ಲಿ ಒಂದು ಬರ್ಡ್ ಸಿಗಾಕೊಂಡು ಸತ್ತೋಗ್ಬಿಟ್ಟಿತ್ತು. ಸೊ ನಾನು ಏನಿದು ಅಂತ ಮೇಲೆ ನೋಡ್ತಾ ಇದ್ದೆ, ಹಾಗೆ ಅದು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ತುಂಬ ಮೆಮೊರೀಸ್ ಇದೆ ಜಾಗದಲ್ಲಿ. लिविंग इन हार्मनी हो गया, दिव्यम हो गया, इंग्लिश ग्रामर हो गया. ಒಂದು ನಿಮಿಷಕ್ಕೆ ಎಂತ ಕೆಲಸ ಮಾಡ್ತಿದ್ದೆ ಇವಾಗ? ನನ್ನ ಮಗಳು ಅಲ್ಲಿ ಅವರು ಪಾಪ 9th ಸ್ಟ್ಯಾಂಡರ್ಡ್ ಬುಕ್ ಇಟ್ಟಿದ್ದಾರೆ, ಆ ಬ್ಯಾಗ್ ಬಂದು ನಮ್ಮ ಬ್ಯಾಗ್ ಪಕ್ಕ ಇಟ್ಟವ್ರಾ. ನಮ್ಮ ಹುಡುಗಿ 9th ಸ್ಟ್ಯಾಂಡರ್ಡ್ ಬುಕ್ ಎತ್ಕೊಂಡು ಹೋಗ್ತಾ ಐತೆ. ಒಂದು ನಿಮಿಷ, ಈಗ ಅವ್ರ ಡ್ಯಾಡಿ ಏನಾದರೂ ಚೆಕ್ ಮಾಡಿಲ್ಲ ಅಂದಿದ್ರೆ 9th ಸ್ಟ್ಯಾಂಡರ್ಡ್ ಬುಕ್ಸ್ ತಗೊಂಡು ಮನೆಗೆ ಹೋಗ್ಬೇಕಾಗಿತ್ತು. ಈಗ ಅವ್ರು ನೋಡಿಕೊಂಡು ಎಲ್ಲಿ ಹೋಗ್ಬೇಕಾಗಿತ್ತು ನಾವು, ಎಲ್ಲಿದ್ದೀರಾ 9th ಸ್ಟ್ಯಾಂಡರ್ಡ್ ಅವರು ಅಂತ. ಸೊ ನೋಡಿ ನಮ್ಮದು MEG ಸೆಂಟರು, ಬರೀ ಮರ ಗಿಡ, ಹೊಂಗೆ ಮರ ತಣ್ಣಗಿದೆ, ಸುತ್ತ ಬರೀ ಮರಗಳೇ. ಸೊ ಇಲ್ಲಿಂದ ನಾವು ಹೋಗ್ತಾ ಇರೋದು ಇವಾಗ ಎಲ್ಗಮ್ಮು, ಎಲ್ಲಿಗೆ? ಬೆಳಗ್ಗೆ ಏನು ಕಳ್ತಾ ಇದ್ದಿದ್ದು ಅಂತ ಹೇಳ್ತೀನಿ. ಅಮ್ಮ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಮೊನ್ನೆ ನಲ್ಮಂಗ್ಲಕ್ಕೆ ಹೋಗಿದ್ವಲ್ಲ, ಸರಿ ಅವಾಗ ನಾನು ವಾಚ್ ಬಗ್ಗೆ ಏನೋ ಹೇಳ್ತಾ ಇದ್ದೆ, ಅದ್ರ ಹಿಂದಿನ ದಿನ. ಸರಿ ವಾಚ್ ಕೊಡಿಸ್ತೀನಿ, ತಗೊಂಬಿಡು ಅಂದ್ರು. ಇಲ್ಲೆಲ್ಲ ಬೇಡಮ್ಮ, ನಾನು ಮನೆ ಹತ್ರ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಮ್ಮ ನಂಗೆ ಒಂದು 4,000 ದುಡ್ಡು ಕೊಟ್ರು. ನಂಗೆ ಚೈನ್ ವಾಚ್ ಬೇಕಂತ ಹೇಳಿದ್ನಲ್ಲ, ಬರ್ತಡೇ ಗಿಫ್ಟ್ ತಗೊಂಡ್ಬಿಡು ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳಿ ನಾನು ತಗೊಂಡ್ ಬಂದೆ. ಪ್ರಗತಿ ಏನ್ ಮಾಡಿದಾರೆ ಅಂತಂದ್ರೆ, ಅಮ್ಮನ್ಗಿಂತ ಮುಂಚೆಗೆನೆ ಪ್ರಗತಿ ನಮ್ಮ ಮಮ್ಮಿಗೆ ವಾಚ್ ಕೊಡಿಸ್ಬೇಕು ಅಂತ ಅವರೊಂದಿಷ್ಟು ದುಡ್ಡನ್ನ ಕೂಡಿಕ್ಕಿದ್ದಾರೆ. ಎಷ್ಟಮ್ಮ? 3,000 ಸಮಥಿಂಗ್ ಏನೋ ದುಡ್ಡು ಕೂಡಿಕ್ಕಿದ್ದಾರೆ. 450 ಅಮ್ಮ ಕೊಟ್ಟಿರೋದು, ಅವಾಗ ಇವಾಗ ಅಲ್ಲಿ ಇಸ್ಕೊಂಡಿರೋದನ್ನೆಲ್ಲ ಸೇವ್ ಮಾಡಿ ಒಂದು 3,400 ಏನೋ ದುಡ್ಡು ಮಾಡಿದ್ರು. ನಾನೇನಂತ ಅಂದ್ರೆ, ನಿನ್ ದುಡ್ಡಲ್ಲಿ ಡ್ರೆಸ್ ಕೊಡಿಸ್ಬಿಡು, ಅಮ್ಮನ ದುಡ್ಡಲ್ಲಿ ನಾನು ವಾಚ್ ತಗೊಂತೀನಿ ಅಂತ. ನಾನ್ ಫಸ್ಟ್ ಅನ್ಕೊಂಡಿರೋದು ನಿಂಗೆ ವಾಚ್ ಕೊಡಿಸ್ಬೇಕು ಅಂತ. ಇವಾಗ ಅಮ್ಮ ದುಡ್ಡು ಕೊಡ್ತು ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರ ವಾಚ್ ತೆಗೆಸ್ಕೊಂಡು ನಾನು ಎಷ್ಟು ಆಸೆ ಪಟ್ಟಿದ್ದೆ ಹಂಗೆ ಅಂತ ಬೆಳಗ್ಗೆ ಹೇಳ್ತಾ ಇದ್ದಿದ್ದು. ಅದಕ್ಕೇನೆ ನೀನು ಒಂದು ಸನ್ ಗ್ಲಾಸನ್ನು ಒಂದು ಡ್ರೆಸ್ ಕೊಡಿಸ್ಬಿಡು, ಅಷ್ಟೊಂದು ದುಡ್ಡು ಇಟ್ಕೊಂಡಿದ್ಯಾ ಅಂತ ನಾನು ಕೇಳಿದೆ. ನಾನು ವಾಚ್ ಕೊಡಿಸ್ಬೇಕು ಅಂತ ಅವತ್ತು ಟ್ರೆಂಡ್ಸ್ ಅಲ್ಲಿ ಯಾವತ್ತೋ ಹೋಗಿ ಒಂದು ವಾಚ್ ನೋಡ್ಕೊಂಡು ಬಂದಿದ್ನಲ್ಲ, ಅವತ್ತಿಂದ ನಾನು ಅನ್ಕೊಂಡಿದ್ದೀನಿ. ಈಗ ನೀನ್ ನೋಡಿದ್ರೆ ಸಡನ್ ಆಗಿ ಅಮ್ಮನ ಹತ್ರ ದುಡ್ಡು ಇಸ್ಕೊಂಡು ಬಂದ್ಬಿಟ್ಟು ನೀನ್ ವಾಚ್ ತಗೊಂತೀಯ ಅಂತ. ಸರಿ ಆಯ್ತು, ಒಂದ್ ಕೆಲಸ ಮಾಡ್ರಿ, ಅಮ್ಮನ ದುಡ್ಡು ನಿನ್ ದುಡ್ಡು ಇಬ್ರದ್ದು ಸೇರಿಸಿ ಚೆನ್ನಾಗಿರೋದೊಂದು ವಾಚ್ ತಗೊಂಡ್ಬಿಡ್ತೀನಿ, ಉಳ್ದಿರೋದ್ರಲ್ಲಿ ಏನಾದ್ರು ತಗೊಂಡ್ರೆ ಆಯ್ತು ಅಂತ ಹೇಳಿ ಇಬ್ರದ್ದು ಕಂಬೈನ್ ಮಾಡಿ ವಾಚ್ ತಗೊಳಕ್ ಹೋಗ್ತಾ ಇದ್ದೀನಿ. ಸೊ ನನ್ನ ಬರ್ತ್ಡೇಗೆ ಅಂತ ನನಗೆ ಅಮ್ಮ ಮತ್ತು ಮೊಮ್ಮಗಳು ಸೇರಿ ಕೊಡ್ತಾ ಇರೋ ಗಿಫ್ಟ್. ಸೊ ಅದಕ್ಕೆ ಅಮ್ಮ ಮೊಮ್ಮಗಳು ಅವ್ರ ಕಾಂಬಿನೇಷನ್ ಕಂಬೈನ್ ಅಲ್ಲಿ ನನಗೆ ಸಿಗ್ತಾ ಇರೋ ಗಿಫ್ಟ್ ಅಂತ, ಇಲ್ಲಾಂದ್ರೆ ಅಮ್ಮ ಮಗಳು. ಓಕೆನಾ? ಸೊ ಬನ್ನಿ ಇವಾಗ ಯಾವ ತರ ಗಿಫ್ಟ್ ಕೊಡಿಸ್ತಾರೆ ಅಂತ ನೋಡೋಣ. ಬಟ್ ಗಿಫ್ಟ್ ಸೆಲೆಕ್ಷನ್ ನಂದೇ ಅಮ್ಮ, ಆಮೇಲೆ ನಾನು ಹೇಳಿದ್ದೆ ತಗೋ ಅಂತ ಅಲ್ಲೂ ಹತ್ ಬಿಡ್ಬೇಡ, ಅವನಿಗೆ ಇಷ್ಟ ಆಗಿ ತಗೊಂತೀನಿ. ಓಕೆನಾ?
ಯಾವಾಗಲೂ ಅಕ್ಕನಿಗೆ ಈ ಎರಡನೇವರಿಂದ ಟಾರ್ಚರ್ ಜಾಸ್ತಿ. ಎಕ್ಸಾಂಪಲ್ ಮನೇಲಿ ನನ್ನಿಂದಲೇ ನಮ್ಮ ಅಕ್ಕಂಗೆ ಟಾರ್ಚರ್ ಯಾವಾಗ ಚಿಕ್ಕ ಹುಡುಗಿನಲ್ಲಿ. ಈಗ ಇವರಿಬ್ಬರನ್ನ ನೋಡಿದ್ರೆ ನನಗೆ ನಾನು ನಮ್ಮ ಅಕ್ಕನೇ ನೆನಪಾಗ್ತೀವಿ, ನನ್ನ ಮಗ ನೋಡಿ ಹೆಂಗೆ ಹೊಡ್ದ ಅಂತ. ಸೊ ಅಲ್ಲಿಂದ ಸೀದಾ ಹೋದ್ವಿ ಟೈಟಾನ್ ವಾಚ್ ಹತ್ರ. ವಾಚ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಏನಂತ ಗೊತ್ತಾಗ್ತಾ ಇಲ್ಲ. ನಾನು ವಾಚ್ ತೊಗೊಂಡು ನೋಡ್ತಾ ಇದ್ದೀನಿ, ಬಟ್ ನನ್ನ ಕೈಗೆ ಹಾಕೊತಾ ಇದ್ದೀನಿ, ಯಾವುದೂ ಕೂಡ ಸೂಟ್ ಆಗ್ತಾಯಿಲ್ಲ, ಅಥವಾ ಅಭ್ಯಾಸ ಹೋಗಿದೆ. ನಾನು ಈ ನಡುವೆ ತುಂಬಾ ಆಯಿತು. ಫಸ್ಟ್ ಒಂದು ಹಾಕ್ತಾಯಿದ್ದೆ, ಬಾಯ್ಸ್ ಬರುತ್ತಲ್ಲ ಆ ಥರ ಸ್ವಲ್ಪ ದೊಡ್ಡದು. ಅದಾದಮೇಲೆ ನೆಕ್ಸ್ಟು ನಾನು ಈ ಏನು ಇವಾಗೆಲ್ಲ ಬಂದಿದೆಯಲ್ಲ ಸ್ಕ್ರೀನ್ ಏನಂತ ಹೇಳ್ತಾರೆ ಅದನ್ನು ಹಾಕೊತಾ ಇದ್ದೆ. ಈ ಚೈನ್ ವಾಚ್ ಹಾಕಿ ಅಭ್ಯಾಸನೇ ಹೋಗ್ಬಿಟ್ಟಿದೆ. ಇವಾಗ ನನಗೆ ಯಾವ್ದು ಹಾಕಿದ್ರೂ ನನ್ನ ಕೈಗೆ ಸೂಟ್ ಆಗ್ತಾಯಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಅದು ನೀವು ಹಾಕ್ಕೊಂಡಾಗ ಹಂಗೆ ಅನಿಸುತ್ತೆ, ಬೇಕಂದರೆ ನಾನು ಹಾಕೋತೀನಿ, ಅಪೋಸಿಟ್ ಪರ್ಸನ್ ಕೈಯಲ್ಲಿ ಹೆಂಗೆ ಕೈ ಇರುತ್ತೆ ಅಂತ ನೀವು ನೋಡಿದ್ರೆ ನಿಮಗೆ ಅದು ಒಂದು ಐಡಿಯಾ ಬರುತ್ತೆ ಅಂತ ಹೇಳಿದರು. ಬಟ್ ನನಗೆ ಅದು ಯಾವುದೂ ಸೂಟ್ ಅನ್ನಿಸ್ತಾ ಇರಲಿಲ್ಲ. ಫೈನಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದೆ. ಪ್ರಗತಿನೇ ಪಾಪ ನೋಡಿ, ಆ ಪರ್ಸ್ನ ಮನೆಯಲ್ಲಿ ಒಂದು 3 ಡೇಸಿಂದ ಪರ್ಸನ್ನ ಹೀಗೆ ಹಾಕ್ಕೊಂಡಿದ್ದಾರೆ. ನಮ್ಮ ಮಮ್ಮಿ ಗಿಫ್ಟ್ ಕೊಡಬೇಕು, ಕಾಸು ಯಾರಾದರೂ ಎತ್ಕೊಂಡು ಬಿಡ್ತಾರೆ ಅಂತ ಹೇಳಿಬಿಟ್ಟು, ಸರಿ ಆಯಿತು ನೀನೇ ಬಿಲ್ ಬರೆಸ್ಬಿಟ್ಟು ನೀನೇ ಪೇ ಮಾಡು ಅಂತ ಹೇಳಿದೆ. ನನ್ನ ಮಗಳಿಗೆ ಇವಾಗ ನಾವು ಅಂದ್ಕೊಂಡಿರ್ತೀವಿ, ನಾನು ಅಂದ್ಕೊಳ್ಳೋದು ಒಂದು ಶಾಪ್ಗೆ ಹೋದರೆ ಗೊತ್ತಾಗಲ್ಲ. ಬೇರೆ ಮಕ್ಳಿಗೆ ನೋಡಿದಾಗ ಅವರೆಲ್ಲ ಆಲ್ಮೋಸ್ಟ್ ಏನಾದರೂ ತೊಗೊಂಬರಕ್ಕೆ ಹೋಗ್ತಾರೆ, ಚೇಂಜ್ ಎಲ್ಲ ಕೇಳ್ತಾರೆ. ಬಟ್ ನನ್ನ ಮಗಳಿಗೆ ಏನೂ ಕೇಳಲ್ಲ ಅಂತ, ನಮ್ಮದೇ ಶಾಪ್ ಅಲ್ವಾ, ಸೊ ಹಂಗಾಗಿ ಅವ್ಳಿಗೆ ಅಭ್ಯಾಸನೂ ಇದ್ದಿದ್ದಿಲ್ಲ. ಬಟ್ ಇವಾಗ ಅಮ್ಮ ಮನೆ ಹತ್ರ ಕಳಿಸ್ತೀನಲ್ವ, ಅಲ್ಲಿ ಹೋದ್ರೂ ಅಷ್ಟೇ ಎಷ್ಟಾಯಿತು, ಎಷ್ಟು ಚೇಂಜ್ ಉಳೀತು, ಏನು ತೊಗೊಂಡ್ರು, ಮತ್ತೇನಾದರೂ ಡೌಟ್ ಇದ್ದರೆ ವಾಪಸ್ ಹೋಗಿ ಅವ್ರನ್ನೇ ಕೇಳೋದು, ಯಾಕೆ ಇಷ್ಟು ತೊಗೊಂಡಿದ್ದೀರಾ. ಸೊ ನಂದಿನಿ ನಂದಿನಿ ಹಾಲ್ ಮೇಲೆ ಎಲ್ಲರೂ ಕೂಡ ₹1 ಎಕ್ಸ್ಟ್ರಾನೇ ಕೇಳ್ತಾರೆ ಪಾಕೆಟ್ MRPಗಿಂತ. ನನ್ನ ಮಗಳು ಹೋಗಿ MRP ರೇಟ್ ಇದು ಬೇರೆ ಇದೆ, ನೀವೇ ಬೇರೆ ತೊಗೊಂಡಿದ್ದೀರಾ ಅಂತ ಕೇಳಿ ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಈ ಸರಿ ನಾವು ಬರೀ 3000 ಕೊಡೋದ್ರೆ 2500 ಕೊಟ್ಟಿದ್ದು. ಫ್ರೆಂಡ್ಸ್, ಹೊಸ ವಾಚ್ ಬಂತು, ಬಟ್ ರಿವೀಲ್ ಮಾಡೋದು ಯಾವಾಗ ಅಂತಂದ್ರೆ ನನ್ನ ಬರ್ತಡೇ ದಿನ, ಓಕೆನಾ. ಸೊ ಪ್ರಗತಿ ತೋರಿಸ್ಬೇಡ ಮಮ್ಮಿ, ಬರ್ತಡೇ ದಿವಸ ನಾನು ತೋರಿಸ್ತೀನಿ ಅಂತ. ಸರಿ, ಆಮೇಲೆ ಏನಾಯ್ತು ಗೊತ್ತಾ, ನಾನು ಸ್ವಲ್ಪ ನನಗೆ ತುಂಬ ಕೈ ತುಂಬ ದೊಡ್ಡ ಅದು ಎಲ್ಲ ಏನು ಇಷ್ಟ ಇದ್ದಿದ್ದಿಲ್ಲ. ಸುಮಾರಾಗಿದ್ರೆ ಸಾಕು, ಸೀರೆಗಾಗ್ಲಿ ಡ್ರೆಸ್ಗಾಗ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನ ತಗೊಂಡ. ಆಮೇಲೆ ಅದ್ರೊಳಗೆ ಇವಾಗ ಒಬ್ರು ದುಡ್ಡು ಅಷ್ಟೇನೆ ಸೇವ್ ಹೋಗಿದ್ದು, ಅಮ್ಮ ಕೊಟ್ಟಿದ್ದು ದುಡ್ಡು ಹಂಗೆ ಉಳಿತು. ಇವಾಗ ಅಮ್ಮ ಕೊಟ್ಟಿರೋ ದುಡ್ಡಿಗೆ ಏನ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ತಗೊಳ್ಳಿ ಅಮ್ಮ? ಪ್ರಗತಿ ಸೇವ್ ಮಾಡಿದ್ ಕರೆಕ್ಟಾಗಿ ನನ್ನ ವಾಚ್ಗಾಯ್ತು. ನಿಜ ಒಂದೊಂದ್ಸರಿ ತುಂಬಾ ಖುಷಿ ಆಗುತ್ತೆ. ಪ್ರಗತಿ ಯೋಚನೆಗಳು ಅದೆಲ್ಲ ನೋಡಿದ್ರೆ, ನಾನು ಟ್ರೆಂಡ್ಸ್ ಅಲ್ಲಿ ಹೋಗೊಂದ್ಸರಿ ವಾಚ್ ನೋಡಿದ್ರೆ ₹6000 ಅಂತ ಹೇಳಿದ್ರು, ಬ್ಲಾಕ್ ಕಲರ್ ಅದು. ಆಮೇಲೆ ನಾನು ಇವಾಗ ಯಾಕೆ ಅಷ್ಟೊಂದು ದುಡ್ಡು ಕೊಡ್ಬಿಟ್ಟು ತಗೊಳ್ಳೋದು, ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೆ. ಅವತ್ತು ಯೋಚನೆ ಮಾಡಿ ಆ ದುಡ್ಡನ್ನ ಕೂಡಿಟ್ಕೊಂಡು ಅಮ್ಮ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆಲ್ಲ ದುಡ್ಡು ಕೊಡ್ತಾರಲ್ವಾ, ಅದನ್ನೆಲ್ಲ ಸೇವ್ ಮಾಡಿ ಕೊಡ್ಸಿದ್ದು. ಥ್ಯಾಂಕ್ ಯು ಸೋ ಮಚ್ ಅಮ್ಮು. ಥ್ಯಾಂಕ್ ಯು, ವೆಲ್ಕಮ್. ಅದನ್ನ ನಾನು ನನ್ನ ಬರ್ತಡೇ ದಿವಸನೇ ತೋರಿಸ್ತೀನಿ. ಅಂತಂದರೆ ಅಲ್ಲಿ ಬಿಲ್ ಎಷ್ಟಾಗಿತ್ತು ಅಲ್ಲ, 3000 ಆಗಿತ್ತು. ನನ್ನ ಮಗಳು ಕೌಂಟ್ ಮಾಡಿ 2500 ಅಷ್ಟೇ ಕೊಟ್ಬಿಟ್ಟು ಸಮಥಿಂಗ್ ಚೇಂಜ್ ಏನೋ ಕೊಡೋಕೆ ಹೋದ್ರು. ಆಮೇಲೆ ನಾನು ಹೇಳಿದೆ, ಇಲ್ಲ ಟೋಟಲ್ ಅಮೌಂಟು 3000 ಆಗಿದೆ, ಸೊ ನೆಕ್ಸ್ಟ್ ಇನ್ನು 500 ಕೊಟ್ಟರೆ ಆಗುತ್ತೆ ಅಂತ. ಒಂಥರ ಮಕ್ಕಳು ನಮಗೋಸ್ಕರ ಏನೋ ಮಾಡ್ತಾಯಿದ್ದಾರೆ ಅಂತ, ಅದನ್ನು ನಿಜವಾಗ್ಲೂ ಅಲ್ಲಿ ನಮ್ಮ ಮಗಳು ಬಿಲ್ ಪೇ ಮಾಡ್ತಾ ಇರೋದನ್ನ ನೋಡಿದ್ರೆ ನಂಗೆ ನಿಜ ಒಂಥರ ಮೈಯೆಲ್ಲ ಖುಷಿ, ರೋಮಾಂಚನ ಅಂತಾರಲ್ಲ ಆ ಥರ. ಅಲ್ಲಿಂದ ಮತ್ತೆ ನಾವು ಜ್ಯುವೆಲರಿ ಶಾಪಿಗೆ ಹೋದ್ವಿ. ಮದುವೆ ಆದಮೇಲೆ ಹೆಣ್ಮಕ್ಳು ಏನೇ ಆಗಿರಲಿ ಅಪ್ಪ ಮನೇಲಿ ಇರೋದು, ಗಂಡನ ಮನೆಗೆ ಹೋದ್ಮೇಲೆ ತುಂಬ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನನಗೂ ಹಾಗೆ ಆಯಿತು. ನಾನಲ್ದಲ್ಲೇ ಇರೋ ನಾನು ಲೈಫನ್ನು ನಾನು ಲೀಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬೇಕು ಅನಿವಾರ್ಯವಾಗಿ. ಸೊ ಅದರಲ್ಲಿ ನಾನು 2 ಆಸೆಯನ್ನು ನೆರವೇರಿಸ್ಕೋತಾ ಇದ್ದೀನಿ ಈ ವರ್ಷ. ಸೊ ಫ್ರೆಂಡ್ಸ್, ಇವಾಗ ನಾನು ಶಾಪ್ ಹತ್ರ ಹೋಗಿ ಅಮ್ಮಂಗೆ ಗಿಫ್ಟ್ ತೊಗೊಂಡೆ. ವಿಡಿಯೋ ಕಾಲ್ ಮಾಡಿ ಕೇಳೋಣ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಫೋನ್ ಮಾಡಿಬಿಟ್ನಾ, ಯಾರಿಗೆ ಅಂತ ಹೇಳೇ ಬಿಟ್ನಲ್ಲ. ಸೊ ನನ್ನ ಬರ್ತಡೇಗೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಗಿಫ್ಟ್ ತೊಗೊಂಡಿದ್ದೀನಿ. ಬಟ್ ಅದು ಹೆಂಗಿದೆ ಅಂತ ತೋರಿಸೋದಿಲ್ಲ, ಅಮ್ಮಂಗೆ ಕೊಡ್ತೀನಲ್ಲ. ಸೊ ನಾನು ವಿಡಿಯೋ ಕಾಲಲ್ಲಿ ಕೇಳಿದೆ ಅಷ್ಟೇ, ನಿಂಗೆ ಇದು ಓಕೆನಾ ಅಂತ ಹೇಳ್ಬಿಟ್ಟು. ಆದರೆ ನಾನು ಹೇಳಿಲ್ಲ ಈ ಥರದೇ ತೊಗೋತೀನಿ ಅಂತ ಹೇಳಿ. ನಮ್ಮಮ್ಮ ನೋಡ್ತಾನೂ ಇಲ್ಲ, ಒಪ್ಕೊತಾನೂ ಇಲ್ಲ, ನೀನು ಸುಮ್ಮನೆ ಮನೆಗೆ ಬರಬೇಕು ಇವಾಗ, ತೊಗೊಂಡು ಬರಬೇಡ ಹಂಗೆ ಹಿಂಗೆ ಅಂತ. ಸರಿ ಆಯಿತು, ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಟು ಬಂದೆ. ಆಮೇಲೆ ಪ್ರಗತಿ ನನಗೆ ಕೊಡ್ಸಿರೋ ಗಿಫ್ಟ್ನೂ ಕೂಡ ಬರ್ತಡೇ ದಿವಸ ತೋರಿಸ್ತೀನಿ. ಸೊ ಎಲ್ಲ ತೊಗೊಂಡು ಬಂದ್ವಿ. ಬಂದ ತಕ್ಷಣ ಮಧ್ಯಾಹ್ನನೂ ನಿದ್ದೆ ಮಾಡಲಿಲ್ಲ ಅಲ್ಲ, ಮಧ್ಯಾಹ್ನನೇ ಹೋಗಿದ್ದು ನಾವು. ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದಾನೆ. ಹಾಗೆ ಅವನಿಗೆ ಸರಿ ಏನಾದರೂ ಮಾಡಿಕೊಡ್ತೀನಿ, ಜೊತೆಗೆ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಮ್ಮಂಗೆ ಗಿಫ್ಟ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ.
ಆಮೇಲೆ ವಾಚ್ನೂ ಕೂಡ ಅಷ್ಟೇ ತೋರಿಸಿಲ್ಲ ನಾನು, ಮನೆಗೆ ಹೋದ್ಮೇಲೆ ಬರ್ತಡೇ ದಿನಾನೇ ತೋರಿಸ್ತೀನಿ. ಸೊ ಮುಚ್ಚಿಡಂಥದ್ದು ಏನೂ ಇಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ. ಬರ್ತಡೇಗೆ ಅಮ್ಮಂಗೆನೆ ಗಿಫ್ಟ್ ತೊಗೊಂಡಿರೋದು. ನನ್ನ ಮಗಳಿಂದ ನನಗೆ ಗಿಫ್ಟು, ನನ್ನಿಂದ ನಮ್ಮ ಅಮ್ಮಂಗೆ ಗಿಫ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಮಮ್ಮಿ ನೀನು ಗಿಫ್ಟ್ ಹೆಸರು ಹೇಳ್ಬಿಟ್ಟೆ ವಾಚ್ ಅಂತ. ಅದು ಯಾವ ಥರದ್ದು ಅಂತ ತೋರಿಸಿಲ್ಲ ಅಲ್ಲ. ನನ್ನ ಮಗಳಿಗೆ ಸರ್ಪ್ರೈಸ್ ಅಂತ ಯಾವಾಗ್ಲೂ. ಊಟ ಮಾಡ್ತಾ ಮಾಡ್ತಾ ಅಡುಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ, ಹಂಗೆ ಅವನು ಜೋಕಾಲಿಂದ ಎದ್ದ ಅದ್ಕೊಂಡು. ಆಮೇಲೆ ನೋಡಿದ್ರೆ ಮತ್ತೆ ಹೋಗಿ ಸೋಫಾ ಮೇಲೆ ಮಲ್ಕೊಂಡ. ಮಲಗಿರ್ಲಿ, ನಾನು ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ನನ್ನ ಮಗ ಎದ್ದ ಅಂತ ಹೋದ್ನ, ಅವನಿಗೆ ನಿದ್ದೆನೇ ಅರ್ದಿಲ್ಲ, ಮತ್ತೆ ಹೋಗಲ್ಲಿ ಮಲ್ಕೊಂಡ. ಇವಾಗ ಅವ್ನು ಎದ್ದೊಳಷ್ಟರಲ್ಲಿ ಒಂದು ಸ್ವಲ್ಪ ರಾಗಿ ಸರಿ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಇವತ್ತು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿನೇ ತೊಗೊಂಡು ಬಂದಿದ್ರು. ಹೀರೆಕಾಯಿ, ಬೆಂಡೆಕಾಯಿ, ಹಾಗೆ ಎಲ್ಲ. ಅದನ್ನು ಸ್ವಲ್ಪ ಇವತ್ತು ನಾನು ಬೆಂಡೆಕಾಯಿ ಸಾಂಬಾರೇ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ನಾನು ಬೆಂಡೆಕಾಯಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಬೆಂಡೆಕಾಯಿ ಹುಳಿ ಅಂತ ಅಂದ್ರೆ ಒಗ್ಗರಣೆ ಹಾಕಿ ಡೈರೆಕ್ಟ್ ಆಗಿ ಹಾಕ್ಬಿಡ್ತೀನಿ. ನಾನು ಇದು ಬೆಂಡೆಕಾಯ್ದು ಬೇಳೆ ಹಾಕಿ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಗ್ಸಕ್ಕಾಗಲ್ಲ. ಬೆಂಡೆಕಾಯಿ ಕೂಗ್ಸಿದ್ರೆ ಎಲ್ಲ ಕದ್ರೋಗ್ಬಿಡತ್ತೆ. ಒಗ್ಗರಣೆ ಜೊತೆಗೆ ಬೇಯಿಸ್ಕೋಬೇಕು. ಪ್ರೀತಮ್ಗೆ ರಾಗಿ ಸರಿಗೆ ನಾನು ಒಂದು ಪೌಡರ್ ಅನ್ನ ತರಿಸಿದ್ದೀನಿ. ಸೊ ಇದೇ ಹೋಮ್ ಮೇಡು RMS ಸಂಪೂರ್ಣ ಅಂತ ಹೇಳ್ಬಿಟ್ಟು ನಾನು ಅವ್ರ ನಂಬರನ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನಿಮ್ಗೇನಾದ್ರೂ ಮನೆಯಲ್ಲಿ ಮಗು ಇದೆ ಅಥವಾ ನಾವು ಬಿಸಿ ಮದರ್ಸ್ ಇದೀವಿ, ವರ್ಕ್ ಮಾಡ್ತೀವಿ, ಮನೆ ಕೆಲಸನೂ ಮಾಡ್ತೀವಿ, ಸೊ ಎರಡು ಕಡೆನೂ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಿ. ನಮಗೆ ಒಂದು ಬೆಸ್ಟ್ ಸಾಂಬಾರ್ ಪೌಡರು, ರಾಗಿ ಸರಿ ಪೌಡರು, ಹೆಲ್ತ್ ಮಿಕ್ಸ್ ಪೌಡರು, ರಸಂ ಪೌಡರ್, ಇನ್ನೂ ತುಂಬಾ ಇದೆ. ನೀವು ಅವ್ರನ್ನ ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ. ಇಲ್ಲ ಅಂತಂದ್ರೆ ಅವ್ರಿಗೆ ಯೂಟ್ಯೂಬ್ ಚಾನಲ್ ಇದೆ, ಅದರ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅಂತಂದ್ರೆ ಕಸ್ಟಮರ್ ರಿವ್ಯೂ ಅನ್ನ ಅವರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಯಾರು ತಗೊಂಡು ಅವ್ರ ರಿವ್ಯೂ ಅನ್ನ ಹೇಳಿರ್ತಾರಲ್ಲ, ಸೊ ನಿಮ್ಗೆ ಒಂದು ಡೌಟ್ ಇದ್ರೆ ಅಥವಾ ತಗೋಬೇಕಂತ ಅಂದ್ರೆ ಒಂದ್ಸರಿ ಆ ರಿವ್ಯೂ ಅನ್ನ ಚೆಕ್ ಮಾಡಿ ತಗೋಬಹುದು. ನಾನು ಫಸ್ಟ್ ಟೈಮ್ ಆಕ್ಚುಲಿ ಪ್ರೀತಮ್ಗೆ ನೀವು ನೋಡಿದಾಗ ನಾನು ರಾಗಿ ಸರಿಯನ್ನ ನಾನೇ ಮಾಡ್ಕೊಂತಾ ಇದ್ದೆ, ಎಲ್ಲೂ ನಾನು ತರಿಸ್ತಾ ಇರ್ಲಿಲ್ಲ. ಬಟ್ ಈಗ 2.5 ವರ್ಷದ ಮೇಲಾಗಿದೆ, ಅವ್ನಿಗೆ ಎಲ್ಲಾ ತರ ಮಿಕ್ಸ್ ಮಾಡಿ ಕೊಡ್ಬೋದು ಅಂತ ಹೇಳಿ ತರಿಸಿದ್ದೀನಿ. ಇದ್ರೊಳಗೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. FSSI ಕೂಡ ಇದೆ, ಮಾಡಿಸ್ಕೊಂಡಿದ್ದಾರೆ ಫುಡ್ದು. ಸೊ ಅದೊಂದು ಟ್ರಸ್ಟ್ ಮೇಲೆ ನಾನು ತರಿಸಿದೆ. ಅದಾದ್ಮೇಲೆ ಅಮ್ಮನಿಗೆ ಅಂತ ಹೇಳ್ಬಿಟ್ಟು ಒಂದು ಹೋಮ್ ಮೇಡ್ ಹೆಲ್ತ್ ಮಿಕ್ಸ್ ಪೌಡರ್ ತರಿಸಿದ್ದೀನಿ. ಇದ್ರಲ್ಲಂತೂ ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ. ಸೊ ಅಮ್ಮ ಸ್ವಲ್ಪ ವೀಕ್ ಆಗಿದ್ದಾರೆ. ನಾನು ಏನಾದರೂ ಬೇರೆ ತರ ಟಾನಿಕ್ ತರ ಕುಡಿಯೋದು, ಅಮೃತ ನೋನಿ ಅದು ಇದೆಲ್ಲ ಟ್ರೈ ಮಾಡೋಣ ಅಂತ ಅನ್ಕೊಂಡೆ. ಬಟ್ ಅವರು ಯಾಕೋ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿಲ್ಲ ಅಂತಿದ್ರು. ಅದಕ್ಕೆ ಇದೊಂದ್ಸರಿ ಟ್ರೈ ಮಾಡಲಿ, ನೆಕ್ಸ್ಟ್ ಬೇಕಂದ್ರೆ ಇನ್ನೊಂದ್ಸರಿ ಬುಕ್ ಮಾಡಿಕೊಡೋಣ ಅಂತ ಇದೊಂದು ತರಿಸಿದ್ದೀನಿ. ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ನೀಟಾಗಿ ಮಾಡಿದ್ದಾರೆ ನೋಡಿ ಇವರು. ಆಮೇಲೆ ಒಂದು ಸಾಂಬಾರ್ ಪೌಡರ್, ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೊರಗಡೆಯಿಂದ ಸಾಂಬಾರ್ ಪೌಡರ್ ತರಿಸಿರೋದು. ಅಮ್ಮನ ಕೈ ರುಚಿಲೇ ಫಿಕ್ಸ್ ಆಗ್ಬಿಟ್ಟಿದೆ. ಸರಿ ಟ್ರೈ ಮಾಡೋಣ ಇದೊಂದು ಅಂತ ಹೇಳ್ಬಿಟ್ಟು ಇದೊಂದನ್ನು ತರಿಸಿದ್ದೀನಿ. ಹೆಣ್ಮಕ್ಳು ಮನೇಲೆ ಏನೋ ಒಂದು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಪೋರ್ಟ್ ಮಾಡ್ಬೇಕಾಗತ್ತಲ್ವಾ. ಸೊ ಅದಕ್ಕೋಸ್ಕರ ನಿಮ್ಗೇನಾದ್ರೂ ಮನೇಲಿ ಮಗು ಇದೆ, ರಾಗಿ ಸರಿ ಪೌಡರ್ ಇರ್ಬೋದು, ಇಲ್ಲ ಸಾಂಬಾರ್ ಪುಡಿ ಮಾಡಕ್ ಬರಲ್ಲ ಅಂತ ಅಂದ್ರೆ ತರ್ಸ್ಕೊಳ್ಳಿ. ಅವ್ರದ್ದು ಡೀಟೇಲ್ ಅನ್ನ ಹಾಕಿರ್ತೀನಿ, ನಂಬರ್ ಕೂಡ ಹಾಕಿರ್ತೀನಿ. ನಾನು ಟ್ರೈ ಮಾಡಿ ಟೇಸ್ಟ್ ಹೆಂಗಿದೆ ಅಂತಾನು ಕೂಡ ಹೇಳ್ತೀನಿ. ಸೊ ಆಮೇಲೆ ನೀವು ತಗೊಳ್ಳೋಗಿದ್ರೆ ತಗೋಬಹುದು. ಇವಾಗ ಬೆಂಡೆಕಾಯಿ ಸಾರೇ ಮಾಡ್ಬಿಡ್ತೀನಿ. ಅವನು ನನ್ನ ಮಗ ಎದ್ಬಿಟ್ಟು ಹೋಗಲ್ ಸೋಫಾ ಮೇಲೆ ಮತ್ತೆ ಮಲಗಿದ್ದಾನೆ. ಸರಿ ಮಲಗ್ಲಿ, ಅವನು ನಾವು ಅಡುಗೆ ಮಾಡ್ಕೊಳ್ಳೋಷ್ಟ್ರಲ್ಲಿ ಅವನು ಎದ್ಬಿಡ್ತಾನೆ. ಅವನಿಗೂ ರಾಗಿ ಸರಿ ಕೊಡೋದಕ್ಕಾಗತ್ತೆ. ಸೊ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡ್ಬೇಕು. ಅವನು ತುಂಬಾ ಟೇಸ್ಟ್ ಅಲ್ಲೆಲ್ಲ ಪರ್ಫೆಕ್ಟ್ ಅವರು. ಅಬ್ಬಾ ನಿಜವಾಗ್ಲೂ ಸಾಂಬಾರ್ ಪುಡಿ ಮಾತ್ರ ಘಮ 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 ಅಂತ ಇದೆ. ಸಖತ್ ಘಮ ಘಮ ಅಂತ ಇದೆ ಸಾಂಬಾರ್ ಪುಡಿ ಮಾತ್ರ. ನೀವು ಸೊ ಇದನ್ನು ಸಾಂಬಾರು ಪುಡಿಯನ್ನು ಹೆಂಗೆ ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಮಾಡ್ತೀರೋ ಆ ಥರ ಉಪಯೋಗಿಸ್ಕೊಬೋದು. ನಮ್ಮ ಮನೇಲಿ ನಾನು ನಾರ್ಮಲಾಗಿ ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನಷ್ಟು 1.5 ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ನಾನಿಲ್ಲಿ ರುಬ್ಕೊತಾ ಇರೋದು ಬಂದು ಅಗಾರ್ ಅವರ 3 ಜಾರ್ ಬ್ಲೆಂಡರ್. ಸೊ ಈ ಒಂದು ಬ್ಲೆಂಡರ್ ಬಗ್ಗೆ ನೀವು ತುಂಬ ಸರಿ ಕೇಳಿದ್ದೀರಾ ನಾನು ತೋರಿಸ್ದಾಗೆಲ್ಲ. ಸೊ ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಇದರೊಳಗೆ 3 ಜಾರ್ ಬಂದಿರುತ್ತೆ, 3 ಸೈಜ್ ಜಾರ್ ಬರುತ್ತೆ. ತುಂಬ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ತುಂಬ ಸಣ್ಣದಾಗಿದೆ ಅಲ್ಲ, ಸೊ ಯೂಸ್ ಮಾಡ್ಕೊಳ್ಳೋಕೆ ನನಗೆ ತುಂಬ ಕನ್ವೀನಿಯೆಂಟ್ ಅನಿಸ್ತು. ನೋಡಿದ್ರಲ್ಲ ಮಸಾಲೆ ಪುಡಿ ಎಷ್ಟು ಕಲರ್ ಬಂದಿದೆ, ತುಂಬಾ
ಚೆನ್ನಾಗಿತ್ತು ಮಾತ್ರ. ಅಡುಗೆ ಆದಮೇಲೂ ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ಸಾಂಬಾರಿಗೆ ಮೊದಲಿಗೆ ನಾನು ಬೇಳೆ ತೊಳೆದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಟೊಮೊಟೊ, ಈರುಳ್ಳಿ, ಆಲೂಗೆಡ್ಡೆ ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತರಿ ಆಗಿಬಿಟ್ಟು ಮಸಾಲ ಬೇಕಂದರೆ ಗ್ರೈಂಡ್ ಮಾಡ್ಕೋಬೋದು. ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಬೇಳೆ ಬೇಯಿಸ್ಕೊಬೇಕು. ಇಲ್ಲಿ ರಾಗಿ ಸರಿನೂ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ರಾಗಿ ಸರಿ ಮತ್ತು ಇದರೊಳಗೆ ಎಲ್ಲ ಥರ ಕಾಳುಗಳನ್ನು ಕೂಡ ಹಾಕಿರ್ತಾರೆ. ಪ್ರೀತಮ್ಗೆ ನಾನು 2 ಸ್ಪೂನಷ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಅಲ್ವಾ, ಸೊ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವನು ಇಷ್ಟಪಟ್ಟರೆ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾತ್ರೆಗೆ ನೀರು ಹಾಕಿಬಿಟ್ಟು 2 ಸ್ಪೂನಷ್ಟು ರಾಗಿ ಸರಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಬೆಲ್ಲ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸಕ್ಕರೆ ಹಾಕಿ ಕೂಡ ಮಾಡ್ಕೋಬಹುದು. ಉಪ್ಪು, ಬೆಲ್ಲ ಇಲ್ಲ ಉಪ್ಪು ಹಾಕಿಬಿಟ್ಟು ಮಾಡ್ಬೋದು. ಟೇಸ್ಟ್ ಮಗುಗೆ ಹೆಂಗೆ ಬೇಕೋ ಹಾಗೆ. ನಾನಿಲ್ಲಿ ಸ್ವಲ್ಪ ಬೆಲ್ಲನೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಕುದಿಯೋಕ್ಕೆ ಮಾಡಿದ್ರೆ ಅದು ಸರಿ ಥರ ಗಟ್ಟಿಯಾಗುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ. ಇಲ್ಲಿ ಸಾಂಬಾರಿಗೆ ಬೇಳೆ ಬೆಂದಿದೆ. ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ನಾನು ಇವಾಗ ಬೇಳೆ ಮತ್ತು ಸಾಂಬಾರು ಪುಡಿ ಹಾಕಿ ಮಸಾಲೆ ರುಬ್ಬಿದ್ನಲ್ಲ ಅದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆ ಹಾಕಿದೆ. ಸೊ ಸಾಂಬಾರು ನಿಜವಾಗ್ಲೂ ಘಮ ಘಮ ಅಂತಾನೆ. ಜೊತೆಗೆ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಸಾಂಬಾರು ಚೆನ್ನಾಗಿ ಆಗ್ಬೇಕಂತಂದ್ರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ಸಾಂಬಾರು ಪುಡಿ ಚೆನ್ನಾಗಿರ್ಬೇಕಂತ. ಸೊ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ. ಸಾಂಬಾರು ಮಾತ್ರ ಸಖತ್ತು ಟೇಸ್ಟಿಯಾಗಿದೆ. ಇವಾಗ ನಾನು ಅನ್ನಕ್ಕೆ ಇಟ್ಟು ಬಂದ. ಸೊ ಅನ್ನ ಮಾಡಬೇಕಾದ್ರೆ ಯಾರ್ಯಾರಿಗೆಲ್ಲ ಅಕ್ಕಿ ತಿನ್ನೋ ಅಭ್ಯಾಸ ಇದೆ ಹೇಳಿ. ನಾನು ಅಕ್ಕಿ ತೊಳಿಬೇಕಾದ್ರೆಲ್ಲ 1-2 ಕಾಳು ಬಾಯಿಗೆ ಹಾಕ್ಕೊಂಡು ಮತ್ತು ಸೌಂಡ್ ಮಾಡ್ತಾ ಇದ್ರೇ ಒಂಥರ ಸಮಾಧಾನ. ಸೊ ನಾನು ನಿಮಗೆ 2 ತೋರಿಸ್ತೀನಿ ಆಯಿತಾ. ಒಂದು ಈ ಒಂದು ಕ್ಲೇ ಮಾಸ್ಕನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಒಂದು 2-3 ಅಪ್ಲೈಯಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ. ಡಾಟ್ ಆ್ಯಂಡ್ ಕೀ ಅವರ ಇಲ್ಯುಮಿನೇಟಿಂಗ್ ಗ್ಲೋ D10 ಕ್ಲೇ ಪಾಲಿಶ್ ಅಂತ. ಡಾಟ್ ಆ್ಯಂಡ್ ಕೀ ಅವರ ಇಲ್ಯುಮಿನೇಟಿಂಗ್ ಗ್ಲೋ D10 ಕ್ಲೇ ಪಾಲಿಶ್ ಅಂತ. ಸೊ ಇದನ್ನು ಯೂಸ್ ಮಾಡ್ತೀನಿ. ತುಂಬ ದಿನ ಬಾಳಿಕೆ ಬರುತ್ತೆ. ಕೈಗೆ, ನೆಕ್ ಎಲ್ಲ ಕಡೆ ಯೂಸ್ ಮಾಡಬಹುದು ಆರಾಮಾಗಿ. ಇದನ್ನ ಹಾಕಿದ್ಮೇಲೆ ಸ್ವಲ್ಪ ಅಂದರೆ ಒಂದು ಅಪ್ಲಿಕೇಶನಲ್ಲೇ ತುಂಬಾ ಟ್ಯಾನ್ ರಿಮೂವ್ ಆಗುತ್ತೆ. ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಆಲ್ ಸ್ಕಿನ್ ಟೈಪ್ ಅಂತಲೂ ಕೂಡ ಇದೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ. ಇಲ್ಲಲ್ಲ, ನಾನು ಅಮೆಝಾನಲ್ಲಿ ಆಫರಲ್ಲಿ ತೊಗೊಂಡಿದ್ದು. ಆಮೇಲೆ ಅದಾಗಲ್ಲ ನಮಗೆ ಬೈ ಮಾಡೋಕ್ಕಾಗಲ್ಲ ಅಂತಂದರೆ ಏನಿಲ್ಲ, ಈ ಥರ ಒಂದು ಅರ್ಧ ಟೊಮೊಟೊ ತೊಗೊಂಡು ಚೆನ್ನಾಗಿ ಒಂದು ಅರ್ಧ ಗಂಟೆ ಈ ಥರ ಮಸಾಜ್ ಮಾಡಬೇಕು. ನನಗೇನು ಗೊತ್ತಾ, ಟೊಮೊಟೊ ಹಣ್ಣು ಜೊತೆ ಶುಗರ್ ಹಾಕ್ತಾರಲ್ಲ ಆ ಥರ ಮಾಡ್ತಾಯಿದೆ. ಶುಗರ್ ಏನಾಗ್ತಾಯಿದೆ ಅಂತಂದರೆ ಮೇಲ್ಗಡೆ ಸ್ಕಿನ್ ಬ್ಯಾರಿಯರ್ನ ಸ್ಕ್ರ್ಯಾಚ್ ಮಾಡ್ತಾಯಿತ್ತು. ಸೊ ಪಿಂಪಲ್ಸ್ ಬರ್ತಾಯಿತ್ತು. ಇರಿಟೇಟ್ ಆಗಿ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಗೋಯ್ತು. ಸೊ ಅವಾಗಿಂದ ಇದೇನು ಟೊಮೊಟೊ ಹಣ್ಣಿಂದನೇ ಹಂಗೆ ಆಗ್ತಾ ಇದೆಯಾ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಶುಗರ್ ಮಿಕ್ಸ್ ಮಾಡ್ತಾ ಇರೋದಕ್ಕೆ ನನಗೆ ಆ ಥರ ಆಗ್ತಾಯಿದೆ ಅಂತ. ಸೊ ಇವಾಗ ನಾನು ಶುಗರ್ ಏನು ಬೇಡ. ಸೊ ಇದು ಅಂತಂದರೆ ನೈಟ್ ಹೊತ್ತು ಮಾಡಿದ್ರೆ ಬೆಸ್ಟು. ಯಾವುದೇ ಪ್ಯಾಕನ್ನು ನೀವು ನೈಟಲ್ಲಿ ಅಪ್ಲೈ ಮಾಡಿದ್ರೇ ಬೆಸ್ಟು. ಯಾಕೆ ಅಂತಂದರೆ ಫುಲ್ ನೈಟ್ ನಾವು ಬಿಸಿಲಿಗೆ ಹೋಗಲ್ಲ, ಮತ್ತೇನು ಕೆಮಿಕಲ್ ಅಪ್ಲೈ ಮಾಡಲ್ಲ. ಸೊ ಆರಾಮಾಗಿ ಮಲಗಿರ್ತೀವಲ್ವ. ಸೊ ಹಾಗಾಗಿ ಒಂದು ½ ಅನ್ ಅವರ್ ಇದು ಫುಲ್ಲು ಖಾಲಿ ಆಗೋ ತನಕ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರೆ. ಸೊ ನೆಕ್ಕು ಸೇರಿಸ್ಕೊಳ್ಳಿ. ಏನಾದರೂ ಅಂದರೆ ವೈಟ್ ಆಗ್ತಾರೆ, ಸ್ಕಿನ್ ಇದಾಗತ್ತೆ ಅಂತ ಹೇಳ್ತಾ ಇಲ್ಲ. ಬಿಸಿಲಲ್ಲಿ ಹೋಗಿ ಕಪ್ಪಾಗಿರುತ್ತೆ, ಒಂದು ಟ್ಯಾನ್ ಆಗಿರುತ್ತಲ್ಲ, ಸೊ ಅದು ಕಮ್ಮಿ ಆಗುತ್ತೆ ಅಂತ ಅಷ್ಟೇ. ಕೈ ನೋಡಿ, ಕೈ ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ ನನ್ನದು. ನಮ್ಮಮ್ಮ ಮನೆಗೆ ಹೋದರೆ ಕೇರೇ ಮಾಡಲ್ಲ. ನಾನು ಬಿಸಿಲಿಗೆ ತಿರುಗ್ತಾ ಇರ್ತೀನಿ ಎಲ್ಲೋದ್ರೂ ಅಷ್ಟೇ. ಮನೆ ಹಿಂದೆ ಮನೆ ಮುಂದೆ ಅಲ್ಲ, ಆಟೋಮೆಟಿಕ್ಕಾಗಿ ಹೆವಿ ಬಿಸಿಲು ಸೆಕೆ. ನಮ್ಮ ಮನೆ ಥರ ಅಲ್ಲ ಅಲ್ಲಿ. ಪ್ರಗತಿನೂ ಅಷ್ಟೇ. ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪ್ರಗತಿ ಸ್ಕಿನ್ ತುಂಬ ಡಿಫ್ರೆಂಟು. ಸೊ ಇದು ಮಕ್ಳಿಗೆ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಮಕ್ಳು ಸ್ಕಿನ್ ಸೆನ್ಸಿಟಿವ್ ಇರುತ್ತೆ. ನ್ಯಾಚುರಲ್ ಆದ್ರೂ ಬೇಡ. ಲಿಪ್ಸ್ಟಿಕ್ ಹೋಗ್ತಾನೆ ಇಲ್ಲ. ½ ಅನ್ ಅವರ್ ಆದಮೇಲೆ ವಾಶ್ ಮಾಡಿದ್ದೀನಿ. ಈ ಥರ ಆಗಿದೆ. ಸೊ ಟ್ಯಾನ್ಗೆಲ್ಲ ಎದುರಂಗೆ ಇಲ್ಲ, ಮನೆಯಲ್ಲೇ ಮಾಡ್ಕೋಬೋದು. ಬಟ್ ಟೊಮೊಟೊ ಎಲ್ಲರಿಗೂ ಸೂಟ್ ಆಗುತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದು ನಾನು ಹೇಳಿದ್ನಲ್ಲ, ಸೆನ್ಸಿಟಿವ್ ಸ್ಕಿನ್ಗೆ ರಿಯಾಕ್ಟ್ ಆಗ್ಬೋದು, ಅಂದರೆ ರೆಡ್ ಆಗ್ಬೋದು ಮುಖ. ಪಿಂಪಲ್ಸ್ ಇದ್ದರೆ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬ ಹೆವಿ ಪಿಂಪಲ್ ರೆಡ್ ಆಗಿದೆ ಆ ಥರದವರು ಉಜ್ಜಕ್ಕೆ ಹೋಗ್ಬಿಡಿ. ಪಿಂಪಲ್ ಆಗಿರೋರು ಯಾವುದೇ ಆಗಲಿ ಸ್ಕ್ರಬ್ ಆಗಿ ಇನ್ನೊಂದು ತೊಗೊಂಡು ಉಜ್ಜಲೇಬಾರ್ದು. ಯಾಕೆಂತಂದರೆ ಇಲ್ಲಾಗಿರೋ ಪಿಂಪಲ್ ಮತ್ತು ಇಲ್ಲೆಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಷ್ಟೇ. ಸೊ ಫ್ರೆಶ್ ಅಪ್ ಆಯಿತು. ಇವಾಗ ಹೋಗಿ ನನ್ನ ಮಗನ ಎಬ್ರಿಸ್ಬಿಟ್ಟು ಕರೆಕ್ಟಾಗಿ ಆರಿದೆ, ಊಟ ಮಾಡಿಸ್ತೀನಿ.
ಪ್ರೀತು ಎದ್ದಾಳ ಮಗ್ನೆ, ಊಟ ಮಾಡು. ರಾತ್ರಿ ಎಲ್ಲ ಎದ್ದೇ ಇರ್ತಾನೆ ಪ್ರೀತು. ಚಿನ್ನಿ 10 ಗಂಟೆ ಆಯ್ತು, ಎದ್ದಾಳು ಬಂಗಾರ. ಏನಪ್ಪ ಎದ್ದಾಳಪ್ಪ, ಎದ್ದೇಳು ಎಚ್ಚರ ಮಾಡು. ಪ್ರೀತು ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆಯಿಂದ ಎದ್ದೇ ಇಲ್ಲ. ಏನ್ ಮಾಡೋದು ಮತ್ತೆ, ಹಸ್ಕೊಂಡ್ ಮಲ್ಸದ. ಮಧ್ಯಾಹ್ನ ಮಲಗ್ಲಿಲ್ವಲ್ಲ, ಅದು ನಿದ್ದೆ ಕೆಟ್ಟಂಗ ಅಂದ್ಬಿಟ್ಟೈತಿ. ನೀನ್ ಬೆಳಗ್ಗೆ ತನಕ ಹಸ್ಕೊಂಡಿರ್ತಾನ. ಬುಕ್ಸ್ ತಗೊಂಡ್ ಬಂದು ಅಲ್ಲಿಂದ ಅಲ್ಲಿಗೆ ಹೋಗಿ ವಾಚ್ ತರಕ್ ಹೋಗಿ ಸುತ್ತಾಡ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಸಂಜೆ. ಮಾಡ್ಬೇಕು ಅಂತ ಚೆನ್ನಾಗಿದ್ಯಾ ಮಗ್ನೆ? ಮಮ್ಮಿ ನಂಗೆ ಅದಕ್ಕೋಸ್ಕರ ನಾನು ಎಮರ್ಜೆನ್ಸಿ ಅಂತ ಯಾವಾಗ್ಲೂ ರಾಗಿ ಸರಿನ ಜಾಲ್ಸ್ಬಿಟ್ಟು ನಾನು ಇಟ್ಟಿರ್ತೀನಿ, ಜರಡೆ ಇಟ್ಬಿಟ್ಟು ಈ ತರ ಮಾಡಿ ಕೊಡ್ಬೋದಲ್ವಾ ಕ್ವಿಕ್ ಆಗಿ ಏನಾದ್ರು ಅಂತ. ಯಾವತ್ತಾದ್ರೂ ಅವ್ನಿಗೇನು ಮಾಡ್ಕೊಡಕ್ ಆಗಿಲ್ಲ ಅಂದಾಗ ಅಂತ. ಸೊ ಇವಾಗ ಇದನ್ನ ಟ್ರೈ ಮಾಡಿದೀನಿ, ಚೆನ್ನಾಗಿದೆ. ಚೆನ್ನಾಗಿತ್ತ ಪ್ರೀತು? ಹೆಂಗಿತ್ತು? ಇಲ್ಲ ತಿನ್ನೋದು ಆಮೇಲೆ ಇಲ್ಲ ಅಂತ ಹೇಳೋದು. ಅಮ್ಮ ಸಾಂಬಾರ್ ಹೆಂಗಿದೆ? ಚೆನ್ನಾಗಿದೆ. ಟೇಸ್ಟ್ ಆಗಿದ್ಯಾ? ಇವಾಗ ನನ್ನ ಹಸ್ಬೆಂಡ್ ಹೇಳ್ತಾರೆ ಟೇಸ್ಟ್ ಹೆಂಗಿರುತ್ತೆ ಅಂತ. ಬೆಂಡೆಕಾಯಿ ಬೆಂದಿದ್ಯಾ ಅಮ್ಮ? ಇದಕ್ಕೆ ಇನ್ನೂ ಹುಣಸೆಹಣ್ಣು ರಸ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಬೋದು, ಬಟ್ ನಾನು ಟೊಮೊಟೊ ಜಾಸ್ತಿ ಹಾಕಿದ್ನಲ್ಲ ಅಂತ ಹುಣಸೆ ಹುಳಿ ಏನು ಹಾಕಿಲ್ಲ. ಅಮ್ಮ ಹುಣಸೆ ಹುಳಿ ಹಾಕ್ತಾರೆ ಹುಳಿ ಸಾರು ಥರ ಮಾಡಿದ್ರೆ. ಚೆನ್ನಾಗಿದೆಯಾ? ಸೇಮ್ ನಮ್ಮ ಮನೇಲಿ ಮಾಡೋ ಥರನೇ ಆಗಿದೆಯಾ? ಬೇರೆ ಸಾಂಬಾರು ಪುಡಿ ಹಾಕಿರೋದು, ಅದಕ್ಕೆ ಕೇಳ್ತಾ ಇರೋದು. ಸೊ ಪ್ರೀತಮ್ಮು ಅವನಿಗೆ ಫುಲ್ಲು ನಿದ್ದೆ, ಹಂಗೆ ಹಿಂಗೋ ಊಟ ಮಾಡಿಸಿ ಒಂದು ಸ್ವಲ್ಪ ಹೊತ್ತು ಕೂರಿಸಿ ನೀರು ಕುಡಿಸ್ಬಿಟ್ಟು ಹಂಗೆ ತೂಗಾಡ್ಕೊಂಡು ಮಲ್ಕೊಂಡ್ಬಿಟ್ಟ. ಸರಿ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನ್ನ ಮಲಗಿಸ್ದೆ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾಳೆ ಇನ್ನೊಂದು ಸ್ಪೆಷಲ್ ವ್ಲಾಗ್ ಬರುತ್ತೆ, ಏನು ಅಂತ ಗೆಸ್ ಮಾಡಿ, ಓಕೆನಾ? ನಂಗಂತೂ ಒಂಥರ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಫುಲ್ ಖುಷಿ ಓಕೆನಾ? ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.